ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ನಮ್ಮ ಹಿರಿಯರು ನಮಗೆ ಸುಮಾರಷ್ಟು ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಅದರಲ್ಲಿ ಒಂದು ವಾಕ್ಯ ಮಾತ್ರ ಬಹಳ ಸ್ವಾಭಾವಿಕ ಹಾಗೂ ತುಂಬ ಹೆಚ್ಚು ಕೇಳಿದ್ದೇವೆ. ಅದೇನಂತಂದರೆ, ಇವನು ಬರೀ ಪುಸ್ತಕದ ಕೂಚಂಬಟ್ಟ ಅಂಥೇಳಿ. ಹೇಳಬೇಕಾದ್ರೆ ಅವರು ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾರೆ. ಜೀವನಕ್ಕೆ ಬರೀ ಪುಸ್ತಕದ ಬದನೆಕಾಯಿಂದ ದೊರೆತ ಜ್ಞಾನ ಯಾವುದಕ್ಕೂ ಸಾಕಾಗಲ್ಲ ಅಂತ. ಅದು ನಿಜ. ಯಾಕೆ ಅಂತಂದರೆ, ಎಷ್ಟು ನಾವು ಓದಿ ಶಾಸ್ತ್ರಗಳನ್ನಾಗಲಿ ಅಥವಾ ಪುಸ್ತಕಗಳನ್ನಾಗಲಿ ಓದಿ ಪಡೆದಂತಹ ಜ್ಞಾನ, ಅದರಿಂದ ಆಗುವಂತಹ ಉಪಯೋಗ ಜೀವನದುದ್ದಕ್ಕೂ ಕೂಡ ಅದರಿಂದಲೇ ಬದುಕೋದಕ್ಕೆ ಸಾಕಾಗಲ್ಲ. ಹಾಗಾದರೆ ಪುಸ್ತಕದಿಂದ ಪಡೆದ ಜ್ಞಾನ ಬೇಡವಾ? ಹಾಗಾದರೆ ಖಂಡಿತ ಬೇಕು. ಆದರೆ ಅದಷ್ಟೇ ಸಾಲದು ಅಂತಿದ್ದಾರೆ DVG ಅವರು. ಪುಸ್ತಕದಿಂದ ಲಭಿಸಿದಂತಹ ಜ್ಞಾನ ಅತ್ಯಮೂಲ್ಯವಾದದ್ದು ಆದರೂ ಕೂಡ ಅನುಭವದ ಮೂಸೆಯಿಂದ ಪಡೆದ ಜ್ಞಾನಕ್ಕೆ ಸರಿಸಮಾನ ಆಗಿಲ್ಲ. ಈ ಒಂದು ವಿಚಾರವನ್ನು ಹೇಳುವಂತಹ ಸುಂದರವಾದ ಕಗ್ಗ ಒಂದು ಉದಾಹರಣೆಯ ಮೂಲಕ ನಿರೂಪಿಸಿದ್ದಾರೆ. ಈ ಒಂದು ನಿರೂಪಿತ ಉದಾಹರಣೆಯ ಕಗ್ಗ ತುಂಬ ಸೊಗಸಾಗಿ ಮೂಡಿಬಂದಿದೆ. ಆ ಕಗ್ಗ 65ನೇದಾಗಿದೆ. ಅದು ಹೀಗಿದೆ: ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಇಲ್ಲಿ ಪುಸ್ತಕಗಳನ್ನು ಓದಿ ಬಾಯಿಪಾಠ ಮಾಡಿ ಅಥವಾ ನೆನಪಲ್ಲಿಟ್ಟುಕೊಂಡು ಸಮಯ ಸಂದರ್ಭಕ್ಕೆ ತಕ್ಕನಾಗಿ ಅದನ್ನು ಉಪಯೋಗಿಸೋದು ಜಾಣತನ ಅಂತ ಅನಿಸಿದ್ರು ಕೂಡ ಅದು ಶಾಶ್ವತ ಜ್ಞಾನ ಅಂತ ಅನಿಸಲ್ಲ. ನಮ್ಮ ಮಕ್ಕಳಲ್ಲಿ ಹೆಚ್ಚಿನವರು ಅದನ್ನೇ ಮಾಡ್ತಿರೋದು. ಈಗ ಆ ಒಂದು ತರಗತಿಗೆ ಬೇಕಾದಂಥ ವಿಷಯವನ್ನು ಬಾಯಿಪಾಠ ಮಾಡೋ ಅಥವಾ ನೆನಪಲ್ಲಿಟ್ಕೊಂಡು ಅದನ್ನು ಆ ತರಗತಿಯನ್ನು ಮುಗಿಸಿ ಪರೀಕ್ಷೆಯಲ್ಲಿ ಪಾಸಾಗೋಗ್ಬಿಟ್ರೆ ಸಾಕು, ಆ ಜ್ಞಾನಕ್ಕೆ ಮತ್ತೆ ವಾಪಸ್ಸು ಬೆಲೆ ಬರಲ್ಲ. ಆದರೆ ಅದನ್ನು ಜ್ಞಾನ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಒಂದು ಸುಂದರವಾದಂತಹ ಗಾದೆ ಇದೆ: ಕಟ್ಟಿಟ್ಟ ಬುತ್ತಿ, ಕೂಡಿಟ್ಟ ಹಣ, ಹೇಳ್ಕೊಟ್ಟ ಬುದ್ಧಿ ಎಷ್ಟು ದಿವಸ ಬರುತ್ತೆ ಅಂತ. ಹಾಗೆ ಸಂತೆಗೆ 3 ಮೊಳ ನೇಯ್ದು ಬಿಟ್ರೆ ಅದು ಜ್ಞಾನ ಅಂತ ಅನಿಸ್ಕೊಳ್ಳೋದಿಲ್ಲ. ಅದು ನಮ್ಮನ್ನು ಸದಾ ಕೈ ಹಿಡಿಯೋದಿಲ್ಲ. ಜ್ಞಾನ ಅಂದರೆ ಅದು ನಮ್ಮನ್ನು ಕೈ ಹಿಡಿಯುವಂತಹ ಒಂದು ಸುಂದರವಾದಂತಹ ಸಾಧನ ಆಗಬೇಕು. ಪುಸ್ತಕದಿಂದ ಪಡೆದ ಜ್ಞಾನ ಕೇವಲ ಪಾಂಡಿತ್ಯ ಪ್ರದರ್ಶನಕ್ಕೆ ಹಾಗೂ ತೋರ್ಪಡಿಕೆಗೆ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಮ್ಮೆ. ಅನುಭವದಿಂದ ಪಡೆದಂತಹ ಜ್ಞಾನ, ಅನುಭವಿಸಿ ಮಂತಿಸಿ ಪಡೆದಂತಹ ಜ್ಞಾನ, ಆ ಜ್ಞಾನ ಶಾಶ್ವತ, ಹಾಗೆ ಪ್ರಖರವಾಗಿರುತ್ತೆ. ಅದಕ್ಕೆ ಹೇಳೋದು, ವೇದ ಸುಳ್ಳಾದರೂ ಕೂಡ ಗಾದೆ ಸುಳ್ಳಾಗತ್ತಾ ಅಂಥೇಳಿ. ಏಕೆಂತಂದರೆ ಗಾದೆ ಅನುಭವಿತ ಮಾತು. ಪುಸ್ತಕದಿಂದ ದೊರೆತ ಜ್ಞಾನ ಗಿಡದಲ್ಲಿರುವಂತಹ ಸುಂದರ ಹೂವಂತೆ. ಅದು ಒಂದಲ್ಲ ಒಂದು ದಿವಸ ಸೊರಗಲೇಬೇಕು, ಮುದುಡಲೇಬೇಕು. ಆದರೆ ವಸ್ತುವನ್ನು ಮಂತಿಸಿ ಪಡೆದಂತಹ ಜ್ಞಾನ ಅಥವಾ ವಿಷಯವನ್ನು ಮಂತಿಸಿ ಪಡೆದಂತಹ ಜ್ಞಾನ ಅಂತರೀಕ್ಷಣೆಯಿಂದ ಬಂದಿದ್ದಾದರೆ ಅದು ಬೂದಿ ಮುಚ್ಚಿದ ವಜ್ರದಂತೆ ಅಂತ ಹೇಳ್ತಾರೆ. ಆ ಬೂದಿಯನ್ನು, ಆ ಧೂಳನ್ನು ಸ್ವಲ್ಪ ಸರಿಸ್ಬಿಟ್ರೆ ಪ್ರಖರವಾದಂತಹ ಒಂದು ಪ್ರಜ್ವಲಿತವಾದಂತಹ ವಜ್ರ ನಮಗೆ ಸಿಗುತ್ತೆ. ಒಂದು ಸತಿ ಅದು ತನ್ನ ಪ್ರಖರತೆಯನ್ನು, ಪ್ರಜ್ವಲಿಕೆಯನ್ನು ಪ್ರಜ್ವಲಿಸಲು ಶುರು ಮಾಡಿಬಿಟ್ರೆ ಅದು ಅದರ ಪ್ರಖರತೆ ಕಡಿಮೆ ಆಗೋದೇ ಇಲ್ಲ, ಕಳೆಗುಂದೋದೇ ಇಲ್ಲ ಅಂತ ಹೇಳ್ತಾರೆ. ಒಂದು ನೆಲ, ಒಂದು ಭೂಮಿ, ಒಂದು ಗಾಳಿ, ಒಂದೇ ಥರದ ನೀರಿದ್ರೂ ಕೂಡ ಹೂವಿನ ಗಿಡದ ಸ್ವಭಾವದಿಂದ ಬೇರೆ ಬೇರೆಯಾಗಿ ಬಿಡುವಂತಹ ಹೂವು ಬೇರೆ ಬೇರೆಯೇ ಹೊರತು ಒಂದೇ ಅಲ್ಲ. ಹಾಗೆ ಶಾಸ್ತ್ರಗಳಿಂದ ಪಡೆದಂತಹ ಜ್ಞಾನ, ಹಾಗೆ ಅನುಭವಿಸಿ ಪಡೆದಂತಹ ಜ್ಞಾನ ಒಂದೇ ಥರ ಅನಿಸಿದ್ರೂ ಕೂಡ ಆದರೆ ಒಂದಲ್ಲ, ಅದು ಬೇರೆ ಬೇರೆಯೇ. ಈ ಎರಡಕ್ಕೂ ಕೂಡ ಮಾನ್ಯತೆ ಸಿಕ್ಕಬಹುದಾದರೂ ಕೂಡ ಈ ಅನುಭವದ ಮೂಸೆಯಿಂದ ಬಂದಂತಹ ಜ್ಞಾನಕ್ಕಿದೆಯಲ್ಲ, ಆ ಜ್ಞಾನಕ್ಕೆ ತುಂಬ ಬೆಲೆ ಹಾಗೂ ಮಾನ್ಯತೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇಲ್ಲಿ DVG ಅವರು. ಪುಸ್ತಕಗಳನ್ನು ಓದಿ ದೊರೆತ ಜ್ಞಾನ ತಲೆಯ ಮೇಲೆ ಇರುವಂತಹ ಮಣಿ ಇದ್ದ ಹಾಗೆ. ಅಂದರೆ ಮಸ್ತಕ ಅಂದರೆ ತಲೆ, ಚಿತ್ತದಳು ಬೆಳೆದರಿವು ತರು ತಳೆದ ಪುಷ್ಪ. ತರು ಅಂದರೆ ವೃಕ್ಷ, ಅಂದರೆ ಮರ. ಆ ಮರದಲ್ಲಿ ಹುಟ್ಟಿದಂತಹ ಒಂದು ಹೂವಿದ್ದ ಹಾಗೆ ಅಂತ ಹೇಳ್ತಾರೆ, ಅಥವಾ ಗಿಡದಲ್ಲಿ ಹುಟ್ಟಿದಂತಹ ಒಂದು ಹೂವಿದ್ದ ಹಾಗೆ ಅಂತ. ಯಾವುದು ಗಿಡದಲ್ಲಿ ಹುಟ್ಟಿರೋಂತಹ ಹೂವು ಅಂತಂದರೆ
ಮನಸ್ಸಿನಲ್ಲಿ ಬೆಳೆದ ಅರಿವು. ಆ ಮನಸ್ಸಿನಲ್ಲಿ ಬೆಳೆದ ಅರಿವು, ಚಿತ್ತದೊಳು ಬೆಳೆದರಿವು ಅಂದರೆ ಮನಸ್ಸಿನಲ್ಲಿ ಬೆಳೆದಂತಹ ಅರಿವಿದೆಯಲ್ಲ, ಅದು ಹೂವಿದ್ದ ಹಾಗೆ, ಅಂದರೆ ಗಿಡದಲ್ಲಿ ಬೆಳೆದಂತಹ ಹೂವಿದ್ದ ಹಾಗೆ. ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರತನದಿಂದಲ್ಲ ಮಂಕುತಿಮ್ಮ ಅಂತ ಹೇಳಿದರು. ವಸ್ತುವಿನ ಸಾಕ್ಷಾತ್ಕಾರವಾಗುವುದು ಒಳನೋಟದಿಂದಲೇ. ಅಂತರೀಕ್ಷಣೆ ಅಂದ್ರಲ್ವಾ, ಅದು ಒಳನೋಟದಿಂದಲೇ ಹೊರತು ಪಾಂಡಿತ್ಯದಿಂದಲ್ಲ ಅಂತ. ನಮ್ಮಲ್ಲಿ ನೋಡಿ, ಬಹಳಷ್ಟು ಜನ ಪುಸ್ತಕಗಳನ್ನು ಓದಿ, ಶಾಸ್ತ್ರಗಳನ್ನು ಓದಿ ಪಂಡಿತರಾದವರು ಇದ್ದಾರೆ. ಆ ಪಾಂಡಿತ್ಯ ಅಷ್ಟೊಂದು ಕೆಲಸಕ್ಕೆ ಬರಲ್ಲ, ಅವರನ್ನು ಕೊನೆ ತನಕ ಕಾಯಲ್ಲ. ಆಗಿನ ಮಟ್ಟಕ್ಕೆ ಮಾತ್ರ ಅವರ ಪಾಂಡಿತ್ಯವನ್ನು ತೋರಿಸಿ ಅವರು ಪಂಡಿತರಂತೂ ಅನ್ನಿಸ್ಕೊಂಡು ಹಾಗೆ ನೇಪಥ್ಯಕ್ಕೆ ಸರಿದು ಬಿಡ್ತಾರೆ. ಆದರೆ ಪ್ರಖರ ಜ್ಞಾನವನ್ನು ಅನುಭವಿಸಿ, ಶಾಸ್ತ್ರದಿಂದ ಓದಿದರೂ ಕೂಡ ಅದನ್ನು ಅನುಭವಿಸಿ, ಅದನ್ನು ಮಂತಿಸಿ, ಅದಕ್ಕೆ ಓರೆ ಹಚ್ಚಿ ಪಡೆದಂತಹ ಜ್ಞಾನ ಅಥವಾ ಆ ಜ್ಞಾನವನ್ನು ಪಡೆದಂತಹ ಪಂಡಿತರು ಶಾಶ್ವತವಾಗಿರ್ತಾರೆ. ಅಂಥವರಲ್ಲಿ ಬಹಳಷ್ಟು ಜನರನ್ನು ನಾವು ನೋಡ್ಬೋದು. ಉದಾಹರಣೆಗೆ ಅಬ್ದುಲ್ ಕಲಾಂ ಅಂತವರು, ಸ್ವಾಮಿ ವಿವೇಕಾನಂದ ಅವರು, ಪರಮಹಂಸ, ಮತ್ತು ಇನ್ನೂ ಸುಮಾರಷ್ಟು ಜನ ಹೇಳ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಅಂಥವರೆಲ್ಲರೂ ಕೂಡ ತಮ್ಮ ಅನುಭವದ ಮಂಥನದಿಂದ ಪಡೆದಂತಹ ಜ್ಞಾನ ಹೇಗೆ ಶಾಶ್ವತ ಮಾಡಿಕೊಂಡ್ರು, ಹೇಗೆ ಅಜರಾಮರಾದರು ಅಂಥೇಳಿ ನಮಗೆಲ್ಲ ಕೂಡ ತಿಳಿದೇ ಇದೆ. ಪುಸ್ತಕಗಳಿಂದ ಓದಿ ದೊರೆತಂತಹ ಜ್ಞಾನ ಈ ರಾಜನ ತಲೆ ಮೇಲೆ ಇರ್ತಕ್ಕಂತಹ ಕಿರೀಟ ಇದ್ದಾಗಷ್ಟೇ. ಕಿರೀಟ ಕಳಚಿ ಹೋಗುತ್ತೆ, ರಾಜ ತೆಗೆದಿಡ್ತಾನೆ. ಆದರೆ ಅನುಭವದ ಮೂಸೆಯಿಂದ ಪಡೆದಂತಹ ಜ್ಞಾನ, ಅಂತರೀಕ್ಷಣೆಯಿಂದ ಪಡೆದಂತಹ ಜ್ಞಾನ ಆದರೆ ಅದು ಶಾಶ್ವತವಾಗಿರುತ್ತೆ, ನಮ್ಮೆಲ್ಲರನ್ನು ಕೂಡ ಅದು ಕಾಯುತ್ತೆ ಅಂತ ಹೇಳ್ತಾ ಇದ್ದಾರೆ ಡಿ.ವಿ. ಜಿಯವರು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರತನದಿಂದಲ್ಲ ಮಂಕುತಿಮ್ಮ, ಶಾಸ್ತ್ರತನದಿಂದಲ್ಲ ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.